ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್18 ಡಿಜಿಟಲ್ ಕಂಟೆಂಟ್. ನಾನು ಮೈಸೂರಿನ ಪ್ರತಿನಿಧಿ ಆನಂದ. ರಾಜ್ಯಾದ್ಯಂತಲೂ ಕೂಡ ಇರಾನ್ ಇಸ್ರೇಲ್ ಹಾಗೂ ಏನೋ ಯುದ್ಧ ನಡೀತಾ ಇದೆ ಅಮೆರಿಕದ ನಡುವೆ. ಆ ಹಿನ್ನೆಲೆಯಲ್ಲಿ ಅನಿಲ ಅಂದರೆ ಅಡುಗೆ ಮಾಡುವಂತಹ ಅನಿಲದ ಕೊರತೆ ಎದುರಾಗಿರುವಂಥದ್ದು. ಸದ್ಯ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಕೂಡ ಅಡುಗೆ ಅನಿಲ ಸಿಗ್ತಾ ಇಲ್ಲ ಅನ್ನುವಂತಹ ಎಲ್ಲ ಚರ್ಚೆಗಳು ನಡೀತೆ. ಜೊತೆಗೆ ಒಂದಷ್ಟು ವಾಣಿಜ್ಯ ಸಿಲಿಂಡರ್ಗಳ ಕೊರತೆಯಿಂದಾಗಿ ಈಗಾಗಲೇ ಹೋಟೆಲ್ಗಳು, ಬಾರ್ಗಳು, ರೆಸ್ಟೋರೆಂಟ್ಗಳು ಸಹ ಬಾಗಿಲನ್ನು ಹಾಕ್ತಾ ಇರುವಂಥದ್ದು. ಈ ನಡುವೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಲ್ಲೂ ಕೂಡ ಇದೀಗ ಸಪ್ಲೈ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಒಂದೆರಡು ಕ್ಲೋಸ್ಗಳನ್ನ ಮಾಡ್ತಾ ಇದ್ರ ಜೊತೆಗೇನೆ ಇಂದಿರಾ ಕ್ಯಾಂಟೀನ್ಗಳಲ್ಲೂ ಕೂಡ ಏನು ಸಿಲಿಂಡರ್ ಅಂದರೆ ಗ್ಯಾಸ್ ಸಿಗದೇನೆ ಪರದಾಟ ನಡೆಸುವಂತಹ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿರುವಂಥದ್ದು. ಮೈಸೂರಿನಲ್ಲಿ ಪ್ರಮುಖವಾಗಿ ಎರಡು ಇಂದಿರಾ ಕ್ಯಾಂಟೀನ್ಗೆ ಅಡುಗೆ ಅಂದರೆ ಆಹಾರವನ್ನು ಸಪ್ಲೈ ಮಾಡುವಂತಹ ಘಟಕಗಳಿರುವಂಥದ್ದು. ಒಂದು ಮೈಸೂರಿನ ಟ್ರೆಡಿಷನ್ ವೃತ್ತದಲ್ಲಿರುವಂಥದ್ದು, ಮತ್ತೊಂದು ಕುಂಬಾರಕೊಪ್ಪನಲ್ಲಿರುವಂಥದ್ದು. ಕುಂಬಾರಕೊಪ್ಪಲಿನಲ್ಲಿರುವಂತಹ ಏನು ಇಂದಿರಾ ಕ್ಯಾಂಟೀನ್ ಮಾಸ್ಟರ್ ಕಿಚನ್ ಏನಿದೆ, ಅಲ್ಲಿಂದ ಸುಮಾರು 8 ಇಂದಿರಾ ಕ್ಯಾಂಟೀನ್ಗಳಿಗೆ ಆಹಾರವನ್ನು ಸಪ್ಲೈ ಮಾಡಲಾಗುತ್ತೆ. ಇನ್ನು ಮೈಸೂರಿನ ಟ್ರೆಡಿಷನ್ ವೃತ್ತದಲ್ಲಿರುವಂತಹ ಇಂದಿರಾ ಕ್ಯಾಂಟೀನ್ನ ಮಾಸ್ಟರ್ ಕಿಚನ್ನಿಂದ ಸುಮಾರು 9 ಇಂದಿರಾ ಕ್ಯಾಂಟೀನ್ಗಳಿಗೆ ಆಹಾರವನ್ನು ಸಪ್ಲೈ ಮಾಡಲಾಗ್ತಿದೆ. ನಿನ್ನೆವರೆಗೂ ಕೂಡ ಆಹಾರಗಳನ್ನ ಸಪ್ಲೈ ಮಾಡಲಾಗ್ತಿತ್ತು. ಆದರೆ ಇಂದು ಗ್ಯಾಸ್ ಸಿಗದೇನೆ ಅಲ್ಲೂ ಕೂಡ ಪರದಾಟ ನಡೆಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಇದರ ಜೊತೆಗೇನೆ ಇಂದು ಟ್ರೆಡಿಷನ್ ಕಾಲೇಜಿನಲ್ಲಿರುವಂಥ ಇಂದಿರಾ ಕ್ಯಾಂಟೀನ್ನ ಮಾಸ್ಟರ್ ಕಿಚನ್ ಏನಿದೆ, ಅಲ್ಲಿಗೆ ಅಡುಗೆ ಸಿಬ್ಬಂದಿಗಳು ಸ್ವತಃ ತಮ್ಮ ಮನೆಯಲ್ಲಿದ್ದಂತಹ ಗೃಹೋಪಯೋಗಿ ಗ್ಯಾಸನ್ನು ತೆಗೆದುಕೊಂಡು ಬಂದು ಅಡುಗೆಯನ್ನು ಮಾಡಿದ್ದಾರೆ. ಅದು ಇಂದಿಗಾಯಿತು. ಆದರೆ ಇಂದು ಸಂಜೆ ಒಳಗಾಗಿ ಗ್ಯಾಸ್ ಸಿಗಲಿಲ್ಲ ಅಂತ ಹೇಳಿದ್ರೆ ಮೈಸೂರಿನಲ್ಲಿರುವಂಥ 18 ಇಂದಿರಾ ಕ್ಯಾಂಟೀನ್ಗಳು ನಾಳೆಯಿಂದ ಬಂದ್ ಆಗುವ ಸಾಧ್ಯತೆಗಳು ಸಹ ದಟ್ಟವಾಗಿರುವಂಥದ್ದು. ಕಳೆದ 2-3 ದಿನದಿಂದ ಇಲ್ಲಿ ಅಡುಗೆ ಮಾಡೋಕ್ಕೆ ತುಂಬ ಸಮಸ್ಯೆ ಆಗ್ತಾ ಇದೆ. ಕಮರ್ಷಿಯಲ್ ಸಿಲಿಂಡರ್ ಸಪ್ಲೈ ಆಗ್ತಾ ಇಲ್ಲ. ಹಾಗಾಗಿ ಇಲ್ಲಿಗ ನಾವು ಅಡುಗೆ ಮಾಡಬೇಕು ಅಂತಂದರೆ ಈಗ ನಮ್ಮ ಇಲ್ಲಿ ಕೆಲಸ ಮಾಡ್ತಿರೋರ ಮನೆಯಲ್ಲಿ, ಈಗ ಪರಿಚಯ ಇರೋರ ಮನೆಯಲ್ಲಿ ಡೊಮೆಸ್ಟಿಕ್ ಸಿಲಿಂಡರ್ ಏನಿದೆ ಅದನ್ನು ತಂದು ಅದರಲ್ಲಿ ಮಾಡ್ತಾ ಇದ್ದೀವಿ. ಈಗ ನಾಳೆ ನಡೆದಿದ್ದು ಹೆಂಗೋ ಅಡ್ಜಸ್ಟ್ ಮಾಡ್ಬೋದು ಅಷ್ಟೇ. ನಾಳೆ ಮಾಡಿದ್ರೆ ಹೆಚ್ಚು, ಆಮೇಲೆ ಮಾಡೋಕ್ಕಾಗಲ್ಲ. ಹೌದು ಖಂಡಿತ ಸರ್. ಈಗ ಸಿಲಿಂಡರ್ ಬೇಕು. ಈಗ ಅಡುಗೆ ಮಾಡೋಕೆ ಮೇಯ್ನಾಗಿ ನಮಗೆ ಸಿಲಿಂಡರ್ ಬೇಕು. ಸಿಲಿಂಡರ್ ಇಲ್ಲ ಅಂದರೆ ನಾವು ಅಡುಗೆ ಮಾಡೋಕ್ಕಾಗಲ್ಲ. ಸುಮಾರು ಇಲ್ಲಿಂದ ಇಂದಿರಾ ಕ್ಯಾಂಟೀನ್ ಎಷ್ಟು ಇಂದಿರಾ ಕ್ಯಾಂಟೀನ್ ಸುಮಾರು ಇಲ್ಲಿಂದ 8 ಕಡೆ ಹೋಗ್ತದೆ ಸರ್. 8 ಕಡೆ ಹೋಗ್ತಿದೆ. ಹಾಗಾಗಿ ದಿನ 2 ಸಿಲಿಂಡರ್ ನಮ್ಗೆ ಸಪ್ಲೈ ಬೇಕಲೇಬೇಕು. ಇಲ್ಲಿ ಸ್ವಲ್ಪ ಸಮಸ್ಯೆ ತುಂಬ ಜಾಸ್ತಿ ಆಗಿದೆ. ಅಂದರೆ ಈಗ ಸಿಲಿಂಡರ್ನವರು ನೀವು ಬುಕ್ ಮಾಡಿ ಏಜೆನ್ಸಿ ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರು ಫೋನ್ ತೆಗಿತಾ ಇಲ್ಲ. ಈಗ ನಾವು ಎಲ್ಲಿಂದ ತರಬೇಕು ಅಂತ ಗೊತ್ತಾಯ್ತಾ ಇಲ್ಲ ಸರ್. ಇನ್ನೇನು ಸಿಗ್ತಿಲ್ಲ. ಕಮರ್ಷಿಯಲ್ ಸಿಲಿಂಡರ್ ಸಪ್ಲೈನೇ ಆಗ್ತಾ ಇಲ್ಲ ಇಲ್ಲಿಗೆ. 2 ದಿನ ಬೇಕು ಡೈಲಿ. ಪ್ರತಿದಿನ 2 ದಿನ 2 ಸಿಲಿಂಡರ್ ಬೇಕು. 2 ಸಿಲಿಂಡರ್ ಸಿಗಲಿಲ್ಲ ಅಂದ್ರೆ ಅದೇ ಸರ್, ಇವತ್ತು ಒಂದಿನ ಆಗುತ್ತೆ. ನಾಳೆಯಿಂದ ಮಾಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಅದನ್ನು ತಿಳಿಸಿದ್ದೀವಿ, ನಮ್ಮ ಓನರು ತಿಳಿಸಿದ್ದೀವಿ. ಅವ್ರು ನೋಡಬೇಕು ಏನು ಮಾಡ್ತಾರೋ ಗೊತ್ತಿಲ್ಲ. ಹೌದು ಸರ್, ಹೌದು ಸರ್, ಹೌದು ಸರ್. ತುಂಬ ಕಷ್ಟ ಸರ್ ಅದರ ಆದಾಗ. ಈಗ ನೋಡಿ, ಇವತ್ತು ಒಂದಿನ ಮಾಡಿದ್ದೀವಿ, ನಾಳೆಯಿಂದ ಆಗಲ್ಲ. ಇದಕ್ಕೆ ಪೂರಕ್ಕೆ ಮತ್ತು ಯಾಕಂತ ಹೇಳಿದ್ರೆ ಈಗಾಗಲೇ ಮೈಸೂರಿನಲ್ಲಿ ಸುಮಾರು ನಗರದ ಸುತ್ತಲೂ 18 ಇಂದಿರಾ ಕ್ಯಾಂಟೀನ್ಗಳಿರುವಂಥದ್ದು. ಒಂದೊಂದು ಇಂದಿರಾ ಕ್ಯಾಂಟೀನಲ್ಲಿ ಸುಮಾರು 220ರಿಂದ 280 ಜನರ ತನಕ ಆಹಾರವನ್ನು ಸವಿತಾರೆ. ಅಲ್ಲದೇನೆ 2 ಮಾಸ್ಟರ್ ಕಿಚನ್ಗಳಲ್ಲೂ ಕೂಡ ಅಂದರೆ 2 ಕಡೆ ಅಡುಗೆನ ತಯಾರು ಮಾಡಿ ಎಲ್ಲ ಕಡೆಗಳಿಗೂ ಕಳಿಸ್ತಾರೆ. ಈಗ ಅಂತಹ ಕಡೆನೇ ಗ್ಯಾಸ್ ಅಭಾವ ಉಂಟಾಗಿರುವ ಹಿನ್ನೆಲೆಯಲ್ಲಿ ನಾಳೆಯಿಂದ ಇಂದಿರಾ ಕ್ಯಾಂಟೀನ್ಗಳು ಸಹ ಮುಚ್ಚುವ ಒಂದು ಭೀತಿ ಎದುರಾಗಿರುವಂಥದ್ದು. ಇದು ಒಂದು ಕಡೆ. ಆದರೆ ಮತ್ತೊಂದು ಕಡೆಗಳಲ್ಲಿ ಈಗಾಗಲೇ ಮೈಸೂರಿನಲ್ಲಿ ಪ್ರಮುಖವಾಗಿ 2 ಹೋಟೆಲ್ಗಳು ಬಂದ್ ಆಗಿರುವಂಥದ್ದು. ಒಂದು ಸರಸ್ವತಿಪುರಂನಲ್ಲಿರುವಂತಹ ಅಮ್ಮನ ಕೈರುಚಿ ಹೋಟೆಲ್ ನಿನ್ನೆ ಬಂದಾಯಿತು. ಇನ್ನು ನಾನ್ ವೆಜ್ ಪ್ರಿಯರಿಗೆ ಎಸ್ಪೆಷಲಿ ಬೆಂಗಳೂರು ಇರ್ಬೋದು, ಮಂಗಳೂರು ಇರ್ಬೋದು, ಚಾಮರಾಜನಗರ, ಹಾಸನ ಸೇರಿದಂತೆ ಎಲ್ಲ ಕಡೆಗಳಿಂದಲೂ ಕೂಡ ಮೈಸೂರಿನ ಲಕ್ಷ್ಮಣ್ ಮೆಸ್ಗೆ ಬರ್ತಾ ಇದ್ರು. ಅಲ್ಲಿ ನಾನ್ ವೆಜ್ನ ಸವಿಲಿಕ್ಕೆ ಬರ್ತಾ ಇದ್ದಂಥದ್ದು. ಅಲ್ಲೂ ಸಹ ಇಂದು ಗ್ಯಾಸ್ ಸಪ್ಲೈ ಇಲ್ಲದೇ ಅವರು ಸಹ ಬಂದನ್ನು ಮಾಡಿದ್ದಾರೆ. ಅಂದರೆ ಮೈಸೂರಿನಲ್ಲಿ ಇದೀಗ 2 ಪ್ರಮುಖ ಹೋಟೆಲ್ಗಳು ಬಂದ್ ಆಗಿದೆ. ಇದರ ಜೊತೆಗೆ ಟೀ ಅಂಗಡಿಗಳಲ್ಲಿ ಗ್ಯಾಸ್ ಸ್ಟವನ್ನು ಬಿಟ್ಟು ಏನು ಎಲೆಕ್ಟ್ರಿಕ್ ಸ್ಟವನ್ನು ಬಳಕೆ ಮಾಡಲು ಶುರು ಮಾಡಿದ್ದಾರೆ. ಅಲ್ಲದೆ ಸಣ್ಣ ಪುಟ್ಟ ಹೋಟೆಲ್ಗಳಲ್ಲೂ ಸಹ ಸೌದೆ ಒಲೆಯನ್ನು ಹೆಚ್ಚಿಕೊಳ್ಳುವಂಥ ಪರಿಸ್ಥಿತಿ ಸದ್ಯಕ್ಕೆ ಮುಂದಾಗಿದೆ. ಇದರ ಜೊತೆಗೇನೆ ಮತ್ತೊಂದಷ್ಟು ಹೋಟೆಲ್ಗಳಲ್ಲಿ ಒಟ್ಟಿನ ಮೂಲಕ ಅಂದರೆ ಸೌದೆಯ ಜೊತೆಗೆ ಒಟ್ಟನ್ನು ಒಟ್ಟುಕೊಳ್ಳುವ ಮೂಲಕ ಅಡುಗೆಯನ್ನು ಪ್ರಿಪೇರ್ ಮಾಡ್ತಾ ಇದ್ದಾರೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಕೂಡ ಗ್ಯಾಸ್ನ ಅಭಾವ ದಿನದಿಂದ ದಿನಕ್ಕೆ ಬಿಗಡಾಯಿಸ್ತಾ ಇದೆ. ಇದರ ಜೊತೆಗೇನೆ ಮುಂದಿನ ದಿನಗಳಲ್ಲಿ ಗೃಹೋಪಯೋಗಿ ಗ್ಯಾಸ್ ಸಹ ಅಂದರೆ ಅದಕ್ಕೂ ಸಹ ಹೆಚ್ಚಿನ ಬೇಡಿಕೆ ಆದರೆ ಅದು ಸಹ ಸಿಕ್ಕೋದು ಡೌಟ್ ಅನ್ನುವ ನಿಟ್ಟಿನಲ್ಲಿ ಒಂದಷ್ಟು ಗ್ರಾಹಕರು ಮಾತನಾಡ್ಕೊಳ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಗ್ಯಾಸ್ ಟ್ರಬಲ್ ಮೈಸೂರಿನಲ್ಲೂ ಸಹ ಜೋರಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.